ಹೆಲೋ ವೆಲ್ಕಮ್ ಬ್ಯಾಕ್ ಟು ಚಕರ್ ಅಕಾಡೆಮಿ. ಸೊ ಇವತ್ತು ನಾವು ಅತಿ ಇಂಪಾರ್ಟೆಂಟ್ ಪಾಠ ಇಂಟರ್ನೆಟ್ ಕ್ರಾಂತಿ ತೃತೀಯ ಭಾಷೆ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಅತಿ ಇಂಪಾರ್ಟೆಂಟ್ ಪಾಠ ಪರೀಕ್ಷಾ ದೃಷ್ಟಿಯಿಂದ 2024 ಆ್ಯನ್ಯುವಲ್ ಎಕ್ಸಾಮ್ಗೆ ವಾರ್ಷಿಕ ಪರೀಕ್ಷೆಗೆ ಇಂಟರ್ನೆಟ್ ಕ್ರಾಂತಿ ಪಾಠದಿಂದ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಎನ್ನುವುದನ್ನು ಈ ಒಂದು ವಿಡಿಯೋದಲ್ಲಿ ಮಕ್ಕಳೇ ತಿಳಿದುಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ಈವರೆಗೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇಂಟರ್ನೆಟ್ ಕ್ರಾಂತಿ ಪಾಠದಿಂದ ಎನ್ನುವುದನ್ನು ಒಂದು ಸಲ ನೋಡಿ, ತದನಂತರ ಕೊನೆಯದ 2024ಕ್ಕೆ ಇದೇ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅನ್ನೋದನ್ನು ನಾವು ಗೆಸ್ ಮಾಡಬಹುದು. ಸೊ ಮಕ್ಕಳೇ ತಪ್ಪದೇ ವಿಡಿಯೋವನ್ನು ಕೊನೆಯವರೆಗೂ ಕೂಡ ವೀಕ್ಷಿಸಿ. तो हमारा पार्ट 8 है इंटरनेट ಕ್ರಾಂತಿ. ಮೊಟ್ಟ ಮೊದಲನೇದಾಗಿ ನೋಡುವುದಾದರೆ ಜೂನ್ 2015ಕ್ಕೆ ಯಾವ ಪ್ರಶ್ನೆಗಳನ್ನು ಕೇಳಿದ್ರು ಎನ್ನುವುದನ್ನು. ಸೊ ಮೊದಲನೇದಾಗಿ ಜೂನ್ 2015ಕ್ಕೆ ಪಾರದರ್ಶಿ ಪ್ರಶಾಸನ ಕೈಸೆ ಸಂಭವ ಹೈ, ಒಂದು ಅಂಕಕ್ಕೆ ಈ ಒಂದು ಪ್ರಶ್ನೆಯನ್ನು ಕೇಳಿದ್ರು ಮಕ್ಕಳೇ. ಒಂದು ಅಂಕಕ್ಕೆ ಪ್ರಶ್ನೆಯನ್ನು ಕೇಳಲಾಗಿತ್ತು. ಎರಡನೇದಾಗಿ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟೋं के कारण समाज पर क्या ಪ್ರಭಾವ ಪಡ ರಹಾ ಹೈ ಎನ್ನುವಂಥದ್ದು 2 ಅಂಕಗಳಿಗಾಗಿ ಮಕ್ಕಳೇ ಈ ಒಂದು ಪ್ರಶ್ನೆಯನ್ನು 2 ಅಂಕಗಳಿಗೆ ಕೇಳಲಾಗಿತ್ತು. ಅಂದರೆ ಒಟ್ಟಾಗಿ ನೋಡುವುದಾದರೆ ನಮಗೆ 2015ಕ್ಕೆ ಒಟ್ಟಾಗಿ 3 ಅಂಕಗಳು ಈ ಒಂದು ಪಾಠದಿಂದ ಬಂದಿದ್ವು. ಅದೇ ಥರನಾಗಿ ನಾವು ನೋಡುವುದಾದರೆ ಜೂನ್ 2016ಕ್ಕೆ ಜೋಡ್ ಕರ್ಲಿಕ್ಕೆ ಓಲ್ಡ್ ಕ್ವಶನ್ ಪೇಪರ್ ಪ್ಯಾಟರ್ನಲ್ಲಿ ಜೋಡ್ ಕರ್ಲಿಕ್ಕೆ ಅಂದರೆ ಹೊಂದಿಸಿ ಬರೀರಿ ಒಂದು ಪ್ರಶ್ನೆ ಇರ್ತಿತ್ತು. ಸೊ ಅಲ್ಲಿ ಪಾರದರ್ಶಿ ಪ್ರಶಾಸನ ಅಂತ ಕೊಡಲಾಗಿತ್ತು. ಸೊ ಅದರ ಮುಂದೆ ಜೋಡ್ ಕರ್ಲಿಕ್ಕೆ ಏನಾಗಿತ್ತು ಅಂದರೆ ಈ ಗವರ್ನೆನ್ಸ್ ಎನ್ನುವುದು ಜೋಡ್ ಕರ್ಲಿಕೆಯಾಗಿತ್ತು. ಎಷ್ಟು ಅಂಕಕ್ಕೆ ಅಂದರೆ 1 ಅಂಕಕ್ಕೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಮುಂದುವರೆದು ಮಕ್ಕಳೇ ನಾವು ನೋಡುವುದಾದರೆ ಅನುರೂಪತಾ ಪ್ರಶ್ನೆಗಳನ್ನು ನೋಡೋಣ. ಅನುರೂಪತಾ ಪ್ರಶ್ನೆಗಳನ್ನು ಕೇಳಲಾಗಿತ್ತು 2016 ಜೂನಕ್ಕೆ. ಏನು ಅಂದರೆ 2016ಕ್ಕೆ ಅಂತರ್ಜಾಲ್ ಇಂಟರ್ನೆಟ್ ಕಾಲ್ಪನಿಕ್ ಸಭಾಗಾರ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಅಂತರ್ಜಾಲ್ ಅಂದರೆ ಹಿಂದಿ ಇದ್ದದನ್ನು ಇಂಗ್ಲೀಷಲ್ಲಿ ಏನಂತ ಕರೀತಾರೆ, ಇಂಟರ್ನೆಟ್ ಅಂತ ಕರೀತಾರೆ. ಅದೇ ಥರನಾಗಿ ಕಾಲ್ಪನಿಕ್ ಸಭಾಗಾರ ಇದು ಹಿಂದಿ ಇದೆ, ಇದನ್ನು ಇಂಗ್ಲೀಷಲ್ಲಿ ಏನಂತ ಕರೀತಾರೆ. ಸೊ 1 ಅಂಕಕ್ಕೆ ಇಲ್ಲಿ ಪ್ರಶ್ನೆಯನ್ನು ಅನುರೂಪತದಲ್ಲಿ ಕೇಳಲಾಗಿತ್ತು. ಇನ್ನು ಮುಂದೆ ಬರೆದು ಇನ್ನೊಂದು 1 ಅಂಕದ ಪ್ರಶ್ನೆಯನ್ನು ಕೇಳಿದ್ರು. ಇಂಟರ್ನೆಟ್ ಕಾ ಮತಲಬ್ ಕ್ಯಾ ಹೈ, ಎಷ್ಟು ಅಂಕಕ್ಕೆ? ಹೌದು ಮಕ್ಕಳೇ 1 ಅಂಕಕ್ಕೆ. ಅಂದರೆ ಒಟ್ಟಾಗಿ ನಾವು ನೋಡುವುದಾದರೆ 3 ಅಂಕಗಳನ್ನು ಕೂಡ 2016 ಜೂನಕ್ಕೆ ಟೋಟಲ್ 3 ಮಾರ್ಕ್ಸ್ ಈ ಒಂದು ಪಾಠದಿಂದ ಕೇಳಲಾಗಿತ್ತು. ಇನ್ನು ಮುಂದೆ ಬರೆದು ಮಕ್ಕಳೇ ನಾವು ನೋಡೋಣ. ಇನ್ನು 2017ಕ್ಕೆ ಯಾವ ಪ್ರಶ್ನೆಗಳನ್ನು ಕೇಳಿದ್ರು ಅಂದರೆ ಸೋಷಿಯಲ್ ನೆಟ್ವರ್ಕಿಂಗ್ ಸೆ ಮನುಷ್ಯ ಔರ್ ಸಮಾಜ್ ಪರ್ ಹೋ ರಹೆ ಪ್ರಭಾವೋं का ವಿವರಣ ದೀಜಿಯೆ ಎನ್ನುವಂಥ ಪ್ರಶ್ನೆಯನ್ನು ಎಷ್ಟು ಅಂಕಗಳಿಗೆ? 3 ಅಂಕಗಳಿಗೆ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನು ಕೇಳಿದ್ರು ಮಕ್ಕಳೇ. ಸೊ ಒಟ್ಟಾಗಿ ಏಪ್ರಿಲ್ 2017ರಲ್ಲಿಯೂ ಕೂಡ 3 ಅಂಕದ ಒಂದು ಪ್ರಶ್ನೆಯನ್ನು ಅಂದರೆ ಒಟ್ಟಾಗಿ 3 ಅಂಕಗಳು ನಮಗೆ ಈ ಒಂದು ಪಾಠದಿಂದ ಕೇಳಲಾಗಿತ್ತು. ಅದೇ ಥರನಾಗಿ ಜೂನ್ 2017ಕ್ಕೆ ಯಾವ ಪ್ರಶ್ನೆ ಕೇಳಿದ್ರು ಅಂದರೆ ಇಂಟರ್ನೆಟ್ ಕಾ ಅರ್ಥ ಕ್ಯಾ ಹೈ ಎನ್ನುವಂಥದ್ದು 1 ಅಂಕಕ್ಕೆ ಪ್ರಶ್ನೆಯನ್ನು ಕೇಳಲಾಗಿತ್ತು. ಅದೇ ಥರನಾಗಿ ಎರಡನೇ ಪ್ರಶ್ನೆ ಯಾವುದಾಗಿತ್ತು ಅಂದರೆ ಸೋಷಿಯಲ್ ನೆಟ್ವರ್ಕಿಂಗ್ ಕಾ ಪರಿಣಾಮ ಸಮಾಜ ಪರ್ ಕೈಸೆ ಪಡ್ ರಹಾ ಹೈ ಎನ್ನುವಂಥ ಪ್ರಶ್ನೆಯನ್ನು 2 ಅಂಕಕ್ಕೆ ಕೇಳಿದ್ರು. ಸೊ ಮಕ್ಕಳೇ ಇಲ್ಲಿನೂ ಸಹಿತ ನಾವು ನೋಡುವುದಾದರೆ 3 ಅಂಕಗಳು ಅಂದರೆ ಮ್ಯಾಕ್ಸಿಮಮ್ ಆಗಿ ನಮಗೆ ಏನು ಗೊತ್ತಾಗ್ತದೆ ಈಗ ಅಂದರೆ ಪ್ರತಿ ವರ್ಷನೂ ಕೂಡ 3 ಅಂಕಗಳನ್ನು ಇಂಟರ್ನೆಟ್ ಕ್ರಾಂತಿ ಪಾಠದಿಂದ ಕೇಳಿದ್ದಾರೆ. ಇದು ಓಲ್ಡ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುವಾಗ ಮುಂದೆ ನಾವು ನೋಡ್ತಾ ಹೋಗೋಣ ಹೊಸ ಕ್ವಶನ್ ಪೇಪರ್ ಪ್ಯಾಟರ್ನಲ್ಲಿ ಯಾವ ಥರನ ಕೇಳಿದ್ರು ಅನ್ನೋದು. ಸೊ 2018ಕ್ಕೆ ಏನಾಗ್ತದೆ, ನಮ್ಮದು ಸಿಲೆಬಸ್ ಚೇಂಜ್ ಆಗ್ತದೆ, ಆದರೆ ಈ ಪಾಠ ಚೇಂಜ್ ಆಗಂಗಿಲ್ಲ, ಈ ಪಾಠನ ಉಳಿಸ್ಕೋತಾರೆ. ಏಪ್ರಿಲ್ 2018 ಮೇನ್ ವಾರ್ಷಿಕ ಪರೀಕ್ಷೆಗೆ ಇಂಟರ್ನೆಟ್ ಬ್ಯಾಂಕಿಂಗ್ ಸೇ ಕ್ಯಾ ಲಾಭ ಹೈ ಎನ್ನುವಂಥದ್ದು 1 ಅಂಕದ ಪ್ರಶ್ನೆಯನ್ನು ಮಕ್ಕಳೇ ಕೇಳಲಾಗಿತ್ತು. ಅದೇ ಥರ ಇನ್ನೊಂದು ಪ್ರಶ್ನೆ ಯಾವ್ದು ಕೇಳಿದ್ರು ಅಂದರೆ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್ ಕಾ ಸಮಾಜ್ ಪರ್ ಕ್ಯಾ ಪ್ರಭಾವ ಪಡ್ ರಹಾ ಹೈ ಎನ್ನುವಂಥದ್ದು 2 ಅಂಕದ ಒಂದು ಪ್ರಶ್ನೆಯನ್ನು ಮಕ್ಕಳೇ ಕೇಳಲಾಗಿತ್ತು. ಅಂದರೆ ಇಲ್ಲಿನೂ ಕೂಡ ನೋಡುವುದಾದರೆ ಒಟ್ಟಾಗಿ ಏಪ್ರಿಲ್ 2018ರಲ್ಲಿನೂ ಕೂಡ 3 ಅಂಕಗಳು 3 ಮಾರ್ಕ್ಸ್ ಮ್ಯಾಕ್ಸಿಮಮ್ ಆಗಿ ಇಲ್ಲಿ ಬಂದಿದ್ವು. ಸೊ ಅದೇ ಥರ ನಾವು ನೋಡುವುದಾದರೆ ಜೂನ್ 2018 ಸಪ್ಲಿಮೆಂಟರಿ ಎಕ್ಸಾಮ್ಗೆ ಯಾವ ಪ್ರಶ್ನೆ ಕೇಳಿದ್ರು ಅಂದರೆ ಒಂದನೇದಾಗಿ ಅನುರೂಪತಾ ಪ್ರಶ್ನೆಯನ್ನು ಕೇಳಿದ್ರು. ಯಾವುದಂದರೆ ಹ್ಯಾಕಿಂಗ್ ಅಭಿಶಾಪ್ ಇ ಗವರ್ನೆನ್ಸ್. ಸೊ ಇಲ್ಲಿ ಸಂಬಂಧವನ್ನು ನೋಡುವುದಾದರೆ ಹ್ಯಾಕಿಂಗ್ ಇದು ಏನಾಗಿತ್ತು, ಒಂದು ಪ್ರಕಾರದ ಶಾಪವಾಗಿ ಪರಿಣಮಿಸಿತ್ತು. ಈ ಗವರ್ನೆನ್ಸ್ ಏನಾಗಿತ್ತು ಅನ್ನೋದರ ಬಗ್ಗೆ ಬರೀಬೇಕಾಗಿರುವಂಥದ್ದಿತ್ತು. ಸೊ 1 ಅಂಕದು ಅನುರೂಪತಾ ಪ್ರಶ್ನೆಯನ್ನು ಕೇಳಲಾಗಿತ್ತು ಮಕ್ಕಳೇ. ಹಾಗೂ ಇನ್ನೊಂದು ಪ್ರಶ್ನೆ ಯಾವುದಾಗಿತ್ತು ಅಂದರೆ ವ್ಯಾಪಾರ ಔರ್ ಬ್ಯಾಂಕಿಂಗ್ ಮೇ ಇಂಟರ್ನೆಟ್ ಸೆ ಕೈಸಿ ಮದತ್ ಮಿಲ್ತಿ ಹೈ ಅನ್ನುವಂಥದ್ದು 2 ಅಂಕದ ಪ್ರಶ್ನೆಯನ್ನು ಕೇಳಲಾಗಿತ್ತು ಮಕ್ಕಳೇ. ಸೊ ಇಲ್ಲಿನೂ ಕೂಡ ನಮಗೆ 3 ಅಂಕಗಳು ಇಲ್ಲಿ ಬಂದಿದ್ದಾವೆ. 3 ಮಾರ್ಕ್ಸ್ ಇಲ್ಲಿ ಬಂದಿದ್ದಾವೆ. ಮುಂದೆ ಏಪ್ರಿಲ್ 2019ಕ್ಕೆ ಯಾವ ಪ್ರಶ್ನೆಗಳನ್ನು ಕೇಳಿದ್ರು ಅನ್ನೋದನ್ನು ಮೇನ್ ಎಕ್ಸಾಮ್ಗೆ ನೋಡೋಣ. ಇಲ್ಲಿನೂ ಕೂಡ ಅನುರೂಪತಾ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಅದೇನಾಗಿತ್ತು ಅಂದರೆ ಇಂಟರ್ನೆಟ್ ಹ್ಯಾಕಿಂಗ್ ಅಭಿಶಾಪ್ ಇಂಟರ್ನೆಟ್ ಬ್ಯಾಂಕಿಂಗ್ ಡ್ಯಾಶ್ ಎನ್ನುವಂಥದ್ದು 1 ಅಂಕಕ್ಕೆ ಪ್ರಶ್ನೆಯನ್ನು ಕೇಳಿದ್ರು. ಸೊ ಇಲ್ಲಿ ನಾವು ಸಂಬಂಧವನ್ನು ನೋಡುವುದಾದರೆ ಇಂಟರ್ನೆಟ್ ಬ್ಯಾಂಕಿಂಗ್ ಇದು ಒಂದು ಅಭಿಶಾಪವಾಗಿ ಪರಿಣಮಿಸಿತ್ತು, ಹಾಗೂ ಇಂಟರ್ನೆಟ್ ಬ್ಯಾಂಕಿಂಗ್ ಏನಾಗಿತ್ತು ಅನ್ನೋದನ್ನು ಬರೀಬೇಕು. ಇಂಟರ್ನೆಟ್ ಬ್ಯಾಂಕಿಂಗ್ ಏನಾಗಿತ್ತು, ವರದಾನವಾಗಿತ್ತು. 1 ಅಂಕದಿಂದ ಒಂದು ಅನುರೂಪತಾ ಪ್ರಶ್ನೆಯನ್ನು ಕೇಳಿದ್ರು. ಎರಡನೇದಾಗಿ ಈ ಗವರ್ನೆನ್ಸ್ ಕಾ ಪರಿಚಯ ದೀಜಿ ಎನ್ನುವಂಥದ್ದು 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು.
ಕೇಳಲಾಗಿತ್ತು ಮಕ್ಕಳೇ. ಅಂದರೆ ಒಟ್ಟಾಗಿ ಏಪ್ರಿಲ್ 2019ಕ್ಕೆ ಏನು ಮಾಡಿದರು, 3 ಮಾರ್ಕ್ಸ್, ಇಲ್ಲಿನೂ ಕೂಡ 3 ಮಾರ್ಕ್ಸ್ ಕಂಪಲ್ಸರಿಯಾಗಿ ಮಕ್ಕಳೇ ಈ ಒಂದು ಪಾಠದಿಂದ ಬಂದೇ ಬರ್ತವೆ. ಪ್ರತಿ ವರ್ಷನೂ ಕೂಡ ನಾವು ನೋಡ್ತಾ ಇದ್ದೀವಿ 3 ಅಂಕಗಳು ಇಲ್ಲಿಂದ ಬಂದೇ ಬಂದಿದ್ದಾವೆ. ಸೊ ಮುಂದೆವರೆದು ನಾವು ನೋಡೋಣ ಮಕ್ಕಳೇ. ಜೂನ್ 2019ಕ್ಕೆ ಅಂದರೆ ಇದು ಸಪ್ಲಿಮೆಂಟರಿ ಎಕ್ಸಾಮ್ ಅಂತ ಕರಿತೀವಿ. ಸೊ ಸಪ್ಲಿಮೆಂಟರಿ ಎಕ್ಸಾಮ್ ಅಂದರೆ ಫೇಲ್ ಆಗಿದ್ದವರು ಇದನ್ನು ಸಪ್ಲಿಮೆಂಟರಿ ಎಕ್ಸಾಮನ್ನು ಕಟ್ತಾರೆ. ಸೊ ಆ ಒಂದು ಪರೀಕ್ಷೆಯಲ್ಲಿನೂ ಕೂಡ ಜೂನ್ 2019ರಲ್ಲಿ ಸೋಷಿಯಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ ಖೋಜ್ ಹೈ, ಇಸ್ ಕಥನ್ ಕಾ ಸಮರ್ಥನ್ ಕೀಜಿಯೇ ಎನ್ನುವಂಥ ಪ್ರಶ್ನೆಯನ್ನು ಕೇಳಿದರು. ಎಷ್ಟು ಅಂಕಗಳಿಗಾಗಿ? 3 ಅಂಕೋं के लिए 3 ಅಂಕಗಳಿಗಾಗಿ ಪ್ರಶ್ನೆಯನ್ನು ಕೇಳಲಾಗಿತ್ತು. ಇನ್ನು ಮಕ್ಕಳೇ ಏಪ್ರಿಲ್ 2020ಕ್ಕೆ ಇಲ್ಲಿಂದ ನಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಈ ವರ್ಷ ಯಾವ ಥರ ನಡೀತಾ ಇದೆ, ಈ ಥರನಾಗಿರ್ತಕ್ಕಂಥ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವಾಗಲಿಂದ ನಮಗೆ ಬಂದಿದೆ? 2020ನಿಂದ ಬಂದಿದೆ. ಸೊ 2020ಕ್ಕೆ ನೋಡುವುದಾದರೆ ವಿಡಿಯೋ ಕಾನ್ಫರೆನ್ಸ್ಗೆ ಬಾರೆ ಮೇ ಆಪ್ ಕ್ಯಾ ಜಾನ್ತೆ ಹೇ ಎನ್ನುವಂಥ ಪ್ರಶ್ನೆಯನ್ನು 3 ಅಂಕಗಳಿಗೆ ಮಕ್ಕಳೇ ಕೇಳಲಾಗಿತ್ತು. ಸೊ ಇಲ್ಲಿ ಪ್ರತಿ ವರ್ಷ 2 ಪ್ರಶ್ನೆಗಳು ಕೇಳ್ತಾ ಇದ್ರು. ಆದರೆ ಏಪ್ರಿಲ್ 2020ರಿಂದ ನಮ್ದು ಏನಾಗಿದೆ, ಪರೀಕ್ಷೆ ಒಂದಿಷ್ಟು ಚೇಂಜ್ ಆಯಿತು. ಸೊ ಇಲ್ಲಿ ಕೇವಲ ಒಂದೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಎಷ್ಟು ಅಂಕಗಳಿಗಾಗಿ? 3 ಅಂಕಗಳಿಗಾಗಿ ಮಾತ್ರ. ಒಂದು ಪ್ರಶ್ನೆಯನ್ನು 3 ಅಂಕಗಳು ಕೇಳ್ತಾರೆ. ಮುಂಚೆ ಅನುರೂಪತ ಕೇಳ್ತಾ ಇದ್ರು, ತದನಂತರ 2 ಅಂಕದ ಒಂದು ಪ್ರಶ್ನೆ ಕೇಳ್ತಾ ಇದ್ರು, ಅಥವಾ ಯಾವಾಗಾದ್ರೂ 3 ಅಂಕದ ಪ್ರಶ್ನೆ ಕೇಳ್ತಾ ಇದ್ರು. ಆದರೆ ಏಪ್ರಿಲ್ 2020ಕ್ಕೆ ಡೈರೆಕ್ಟ್ ಆಗಿ ಏನು ಮಾಡಿದ್ದಾರೆ, 3 ಅಂಕದ್ದು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದೇ ಥರ ಮುಂದುವರೆದು ಸೆಪ್ಟೆಂಬರ್ 2020ರಲ್ಲಿ ನಾವು ನೋಡುವುದಾದರೆ ಯಾವ ಪ್ರಶ್ನೆ ಕೇಳಿದ್ರು ಅಂದರೆ, ಇಂಟರ್ನೆಟ್ ಸಚ್ಮುಚ್ ಏಕ್ ವರದಾನ್ ಹೈ ಕೈಸೆ ಸ್ಪಷ್ಟ ಕೀಜಿಯೇ ಎನ್ನುವಂತಹ ಪ್ರಶ್ನೆಯನ್ನು ಮಕ್ಕಳೇ ಕೇಳಲಾಗಿತ್ತು. ಇನ್ನೂ ಕೂಡ 4 ಅಂಕದ ಪ್ರಶ್ನೆ. ಇಲ್ಲಿ ತದನಂತರ ಅಥವಾ ಪ್ರಶ್ನೆಯನ್ನು ಕೇಳಿದ್ರು. ಅಂದರೆ ಇದು ಎಷ್ಟರಲ್ಲಿ ಅಂದರೆ ಪ್ರಶ್ನೆ ಸಂಖ್ಯೆ 34ರಲ್ಲಿ ಈ ಪ್ರಶ್ನೆ 2020 ಸೆಪ್ಟೆಂಬರಲ್ಲಿ ಕೇಳಲಾಗಿತ್ತು. ಅಥವಾ ಪ್ರಶ್ನೆ ಏನಾಗಿತ್ತು ಅಂದರೆ, इंटरनेट के कारण संचार व सूचना के क्षेत्र में एक नई क्रांति आई है कैसे स्पष्ट कीजिए ಎನ್ನುವಂಥದ್ದು ಒಟ್ಟಾಗಿ ಎಷ್ಟು ಅಂಕಗಳಿಗಾಗಿ? 4 ಅಂಕಗಳಿಗಾಗಿ ಮಕ್ಕಳೇ ಕೇಳಿದ್ರು. ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಇದಾದ್ರೂ ಪ್ರಶ್ನೆ ಬರೀಬಹುದಿತ್ತು ಅಥವಾ ಇದಾದ್ರೂ ಪ್ರಶ್ನೆ ಬರೀಬಹುದಿತ್ತು. ಯಾವುದಾದ್ರೂ ಒಂದು ಬರೆದರೆ ನಮಗೆ 4 ಅಂಕಗಳು ಮಕ್ಕಳೇ ಲಭಿಸ್ತಾ ಇದ್ವು. ಸೊ ಇದು 2020ಕ್ಕೆ ನೋಡಿದ್ದೀವಿ. 2021ಕ್ಕೆ ಕೋವಿಡ್ ಕಾರಣದಿಂದಾಗಿ MCQ ಕ್ವಶನ್ಗಳನ್ನು ಕೊಟ್ಟಿದ್ರು. ಸೊ ಅದನ್ನು ಕೂಡ ಒಂದು ಸಲ ನೋಡ್ಕೊಂಡೇ ಬಿಡೋಣ. ಇಂಟರ್ನೆಟ್ ಕಾ ಮತಲಬ್ ಕ್ಯಾ ಹೈ ಎನ್ನುವಂಥದ್ದು ಒಂದು ಅಂಕದ ಪ್ರಶ್ನೆನ ಕೇಳಿದ್ರು. ಎರಡನೇ ಪ್ರಶ್ನೆ, ಇಂಟರ್ನೆಟ್ ಬ್ಯಾಂಕಿಂಗ್ ದ್ವಾರಾ ಭೇಜಾ ಜಾ ಸಕ್ತಾ ಹೈ ಡ್ಯಾಶ್ 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 ಒಂದು ಅಂಕದ ಪ್ರಶ್ನೆನ ಕೇಳಿದ್ರು. ಅಂದರೆ ಒಟ್ಟಾಗಿ ಪ್ರತಿಯೊಂದು ಪಾಠದಿಂದ 2 ಅಂಕಗಳನ್ನು ಕೇಳಿದ್ರು. ಸೊ ಇದು ನಮಗೆ ಈಗ ಅವಶ್ಯಕತೆ ಇಲ್ಲ. ಸೊ ಮುಂದೆ ಬರೋದು ಅತಿ ಮುಖ್ಯವಾಗಿ ಏಪ್ರಿಲ್ 2022ಕ್ಕೆ ಏನು ಮಾಡಿದ್ರು, ಮ್ಯಾಕ್ಸಿಮಮ್ 5 ಮಾರ್ಕ್ಸ್ ಈ ಒಂದು ಪಾಠದಿಂದ ಕೇಳಿದ್ರು ಮಕ್ಕಳೇ. ಪ್ರಶ್ನೆ ಮೊದಲನೇದಾಗಿ ಏನಾಗಿತ್ತು ಅಂದರೆ, ಈ ಗವರ್ನೆನ್ಸ್ ಕ್ಯಾ ಹೈ, 2 ಅಂಕಗಳಿಗಾಗಿ ಈ ಗವರ್ನೆನ್ಸ್ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ರು. ಎಷ್ಟು ಅಂಕಗಳಿಗೆ ಮಕ್ಕಳೇ? 2 ಅಂಕಗಳಿಗಾಗಿ. ಇನ್ನು ಮುಂದುವರೆದು ಇನ್ನೊಂದು ಪ್ರಶ್ನೆ ಯಾವುದಾಗಿತ್ತು ಅಂದರೆ, ಸೋಷಿಯಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ ಖೋಜ್ ಹೈ ಕೈಸೆ ಬತಾಯೆ ಎನ್ನುವಂಥದ್ದನ್ನು ಕೂಡ 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಸೊ ಅತಿ ಹೆಚ್ಚಿಗೆ ಇಂಟರ್ನೆಟ್ ಕ್ರಾಂತಿ ಪಾಠದಿಂದ ಅತಿ ಹೆಚ್ಚಿಗೆ ಮಾರ್ಕ್ಸ್ಗಳು ಬಂದಿದ್ದು ಇದೇ ವರ್ಷದಿಂದ, ಅಂದರೆ ಏಪ್ರಿಲ್ 2022ಕ್ಕೆ ಒಟ್ಟಾಗಿ 5 ಅಂಕಗಳು ಮಕ್ಕಳೇ ನಮಗೆ ಇಂಟರ್ನೆಟ್ ಕ್ರಾಂತಿ ಪಾಠದಿಂದ ಬಂದಿದ್ದು. ಅದೇ ಥರ ಈ ಒಂದು ಪಾಠ ಬಹಳಷ್ಟು ಮುಖ್ಯವಾಗಿರುವಂಥದ್ದು, ಯಾಕಂದರೆ ಇಲ್ಲಿಂದ ನಿಬಂಧನೂ ಕೂಡ ಬರ್ತದೆ. ಇನ್ನು ಮುಂದುವರೆದು ಜುಲೈ 2022ಕ್ಕೆ ನಾವು ನೋಡುವುದಾದರೆ ಇಲ್ಲಿನೂ ಕೂಡ ಆಸ್ ಪರ್ ಏಪ್ರಿಲ್ಗೆ ಫಾಲೋ ಅಪ್ನೇ ಮಾಡಿದ್ದಾರೆ. ಇಲ್ಲಿನೂ ಕೂಡ ಏನು ಮಾಡಿದ್ರು, 5 ಅಂಕಗಳನ್ನು ಕೇಳಿದ್ರು. ಮೊದಲನೇದಾಗಿ ಈ ಗವರ್ನೆನ್ಸ್ ಕ್ಯಾ ಹೋತಾ ಹೈ, 2 ಅಂಕದ ಒಂದು ಪ್ರಶ್ನೆ ಸೇಮ್ ಕೇಳಿದ್ರು. ಅದೇ ಥರ ವ್ಯಾಪಾರ और बैंकिंग में इंटरनेट से क्या मदद मिलती है ಅನ್ನುವಂಥದ್ದು 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಸೊ ಇಲ್ಲಿನೂ ಕೂಡ ಎಷ್ಟು ಮಾಡಿದ್ರು, 5 ಅಂಕಗಳನ್ನು ಕೇಳಿದ್ರು. ಅಂದರೆ 2022ರಲ್ಲಿ ಏಪ್ರಿಲ್ ಹಾಗೂ ಜುಲೈ 2ರಲ್ಲಿ ಏನು ಮಾಡಿದ್ದಾರೆ, 5 ಅಂಕಗಳನ್ನು ಮಕ್ಕಳೇ ನಮಗೆ ಫಿಕ್ಸ್ ಆಗಿ ಕೇಳಿದ್ದಾರೆ. ಇನ್ನು ಹೋದ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ನೋಡುವುದಾದರೆ ಏಪ್ರಿಲ್ 2023ಕ್ಕೆ ಏನು ಮಾಡಿದ್ರು ಅಂದರೆ, ಡೈರೆಕ್ಟ್ ಆಗಿ 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಸೋಷಿಯಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ ಖೋಜ್ ಹೈ ಕೈಸೆ ಸ್ಪಷ್ಟ ಕೀಜಿಯೇ, ಎಷ್ಟು ಅಂಕಗಳಿಗಾಗಿ? 3 ಅಂಕಗಳಿಗಾಗಿ. ಸೊ ಒಂದು ಪ್ರಶ್ನೆಯನ್ನು ಕೇಳಿದ್ರು ಮಕ್ಕಳೇ ಏಪ್ರಿಲ್ 2023ಕ್ಕೆ. ಎಷ್ಟು ಅಂಕಗಳಿಗೆ? 3 ಅಂಕಗಳಿಗೆ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಅದೇ ತರಹ ಜೂನ್ 2023ಕ್ಕೂ ಕೂಡ ಇಂಟರ್ನೆಟ್ ಕಾ ಯೋಗದಾನ್ ಅನುಪಮ್ ಹೈ ಕೈಸೆ ಸ್ಪಷ್ಟ ಕೀಜಿಯೇ ಎನ್ನುವಂಥ ಪ್ರಶ್ನೆಯನ್ನು ಕೇಳಿದರು. ಸೊ ಇಲ್ಲಿ ಏನು ಮಾಡಬೇಕು, ಅನುಪಮ್, ಇಲ್ಲಿ ಯೋಗದಾನ ಆಗಬೇಕಿತ್ತು ಅನುಪಮ್. ಇಂಟರ್ನೆಟ್ ಏಕ್ ವರದಾನ್ ಹೈ ಕೈಸೆ ಸ್ಪಷ್ಟ ಕೀಜಿಯೇ, ಅದರದ ಉತ್ತರನ ಇಲ್ಲಿ ಮಕ್ಕಳೇ ಬರೀಬೇಕಾಗಿತ್ತು, ವರದಾನ. ಇಂಟರ್ನೆಟ್ ಹಮಾರೆ ಲಿಯೇ ಏಕ್ ವರದಾನ, ಈ ಹಿಂದೆ ಒಂದು ಸಲ ಪ್ರಶ್ನೆಯನ್ನು ಕೇಳಿದ್ರು, ಅದರದೇ ಅನುಪಮ್ ಹೈ ಅಂತ ಕೇಳಿದರೆ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಕೂಡ ಇಲ್ಲಿನೂ ಬರೀಬೇಕಾಗಿತ್ತು. ಸೊ ಇಲ್ಲಿನೂ ಕೂಡ ಎಷ್ಟು ಮಾಡಿದ್ದಾರೆ, ಜೂನ್ 2023ಕ್ಕೆ 3 ಅಂಕಗಳನ್ನು ಕೇಳಿದರು. ಇನ್ ನೆಕ್ಸ್ಟ್ ನಮ್ಮ 2024ಕ್ಕೆ ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ, ಎಷ್ಟು ಅಂಕಕ್ಕೆ ಕೇಳ್ತಾರೆ ಅನ್ನೋದನ್ನು ತಪ್ಪದೇ ಇದನ್ನು ವೀಕ್ಷಿಸಿ. ಮೋಸ್ಟ್
एक्सपेक्टेड 2024 मेन एग्जाम ಗೆ ಸೊ ಮೊದಲನೇದಾಗಿ ಈಗಿನವರೆಗೆ ನಾವು ಹೇಳಿ ತಿಳ್ಕೊಂಡಿದ್ದೀವಿ इस पाठ से 3 से 4 अंक आते ही आते हैं. ಸೊ ಈ ಒಂದು ಪಾಠದಿಂದ 3 ರಿಂದ 4 ಅಂಕಗಳು ಫಿಕ್ಸ್ ಆಗಿ ಮಕ್ಕಳೇ ಬಂದೇ ಬರ್ತವೆ. ಇಂಪಾರ್ಟೆಂಟ್, ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಪಾಠ ಇಂಟರ್ನೆಟ್ ಕ್ರಾಂತಿ. ಸೊ ಅದೇ ತರ इस पाठ के ಇಲ್ಲಿ ಆಧಾರ ಆಗಬೇಕಿತ್ತು. ಆಧಾರ್ ಪರ್ ನಿಬಂಧ ಆನೆ ಕೆ ಕಾರಣ ಯಹ ಪಾಠ ಬಹುತ್ ಇಂಪಾರ್ಟೆಂಟ್ है. ಸೊ ಪ್ರತಿ ವರ್ಷನೂ ಕೂಡ ಆಲ್ಮೋಸ್ಟ್ ವರ್ಷ ಏನು ಕೇಳಿದ್ದಾರೆ, ಇಂಟರ್ನೆಟ್ ಕ್ರಾಂತಿ ಬಗ್ಗೆ ನಿಬಂಧ ಕೇಳಿದ್ದಾರೆ. ನಿಬಂಧ ಎಷ್ಟು ಮಾರ್ಕ್ಸ್ಗೆ ಇರ್ತದೆ ಮಕ್ಕಳೇ? 4 ಅಂಕಕ್ಕೆ ಇರ್ತದೆ. ಸೊ ಈ ಒಂದು ಪಾಠ ನಮಗೆ ಬಹಳಷ್ಟು ಮುಖ್ಯವಾಗಿ 3 ರಿಂದ 4 ಪಾಠದಿಂದ ಬಂದರೆ ಪ್ಲಸ್ 4 ಎದರಿಂದ ಬರ್ತವೆ? ನಿಬಂಧದಿಂದ 4 ಬರ್ತವೆ. ಸೊ ಹಾಗಾಗಿ ಈ ಒಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಪಾಠವಾಗಿದೆ. ಮತ್ತೆ ಗಮನಿಸಬೇಕಾಗಿರೋದು ಅಂಶ ಏನು ಅಂದರೆ ಪ್ರತ್ಯೇಕ ಅಂಶ ಮುಖ್ಯ ಹೈ. ಈ ಪಾಠದಿಂದ ಬರುವಂಥ ಪ್ರತಿಯೊಂದು ಅಂಶ ಕೂಡ ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಉದಾಹರಣೆಗೆ ನೋಡುವುದಾದರೆ ಅರ್ಥ ಇಂಟರ್ನೆಟ್ ಕ ಅರ್ಥ ಕ್ಯಾ ಹೈ? ಈ ಪ್ರಶಾಸನ್, ಅದಕ್ಕೆ ನಾವೇನಂತ ಕರಿತೀವಿ? ಈ ಗವರ್ನೆನ್ಸ್ ಅಂತ ಕರಿತೀವಿ. ಈ ಬ್ಯಾಂಕಿಂಗ್ ಹೇನಾ, ಈ ಬ್ಯಾಂಕಿಂಗ್ನ ಲಾಭಗಳೇನು ಅಂತಲೂ ಕೂಡ ಕೇಳಬಹುದು. ವಿಡಿಯೋ ಕಾನ್ಫರೆನ್ಸ್, ಈ ಸಲ ಏನು ಮಾಡಿದ್ರು, ನಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಗೆ ವಿಡಿಯೋ ಕಾನ್ಫರೆನ್ಸ್ ಬಗ್ಗೆನೂ ಕೂಡ ಕೇಳಿದ್ರು. ಅದೇ ತರಹ ಸಂಚಾರ ವ ಸೂಚನಾ ಕೆ ಕ್ಷೇತ್ರ ಮೇ ಇಂಟರ್ನೆಟ್ ಕಾ ಮಹತ್ವ, ಅದನ್ನು ಕೂಡ ಕೇಳಬಹುದು. ಇನ್ನೊಂದು ಏನಪ್ಪಾ ಅಂತಂದರೆ ಸೋಷಿಯಲ್ ನೆಟ್ವರ್ಕಿಂಗ್. ಬಹಳಷ್ಟು ಸಲ ಸೋಷಿಯಲ್ ನೆಟ್ವರ್ಕಿಂಗ್ ಈ ಪ್ರಶ್ನೆ ಏನು ಮಾಡಿದ್ದಾರೆ, ಬಹಳಷ್ಟು ಸಲ ಸೋಷಿಯಲ್ ನೆಟ್ವರ್ಕಿಂಗ್ ಬಗ್ಗೆ ಕೇಳಿದ್ದಾರೆ. ಸೊ ಈ ವರ್ಷ ಇದನ್ನು ಪೂರ್ವ ಸಿದ್ಧತೆಗೆ ಕೇಳಿದರು. ಸೊ ಇನ್ನು 2024 ವಾರ್ಷಿಕ ಪರೀಕ್ಷಾ के लिए 3 ಅಥವಾ 4 अंक का एक प्रश्न आ सकता है. ಸೊ ಈ ವರ್ಷ ಅಂದರೆ 2024ಕ್ಕೆ ಏನು ಮಾಡಬಹುದು ಅಂದರೆ 3 ಅಂಕದ್ದು ಒಂದು ಪ್ರಶ್ನೆ ಬರಬಹುದು, 3 ಅಂಕದ್ದು ಒಂದು ಪ್ರಶ್ನೆ ಬರಬಹುದು, ಅಥವಾ 4 ಅಂಕದ್ದು ಒಂದು ಪ್ರಶ್ನೆ ಬರಬಹುದು. ಈ ಪ್ರಶ್ನೆ ಎಲ್ಲಿ ಬರ್ತದೆ ಅಂದರೆ ನಮಗೆಲ್ಲರಿಗೂ ಗೊತ್ತಿರುವಂತೆ ಈ ಒಂದು 4 ಅಂಕದ್ದು ಕೇಳಿದ್ರು ಅಂದರೆ ಮೇ ಬಿ ಈ ವರ್ಷ ಚಾನ್ಸ್ ಇದೆ, ಗಿಲ್ಲು ಪಾಠದಿಂದ ಆದರೂ ಕೇಳಬಹುದು, ಅಥವಾ 34ನೇ ಪ್ರಶ್ನೆ ಇಂಟರ್ನೆಟ್ ಕ್ರಾಂತಿ ಪಾಠದಿಂದ ಆದರೂ ಕೇಳಬಹುದು ಮಕ್ಕಳೇ. ಸೊ ಅದಕ್ಕಾಗಿ ಯಾವೆಲ್ಲ ಪ್ರಶ್ನೆಗಳು ನಾವು ತಯಾರಿ ಮಾಡಬೇಕು ನಮ್ಮ ಪರೀಕ್ಷೆಗೆ ಅಂದರೆ ಇಲ್ಲಿ ಕೊಟ್ಟಿದ್ದೀವಿ ನೋಡಿ. ಪ್ರಶ್ನೆ ಯಾವ್ಯಾವ ಬರಬಹುದು ಅಂದರೆ ವಿಡಿಯೋ ಕಾನ್ಫರೆನ್ಸ್ಗೆ ಬಾರೆ ಮೇಲೆ ಲಿಖಿ, 3 ಅಂಕದ ಪ್ರಶ್ನೆಯನ್ನು ಕೇಳಬಹುದು. ಅಥವಾ ಮತ್ತೆ ಯಾವ ಪ್ರಶ್ನೆಯನ್ನು ಕೇಳಬಹುದು ಅಂದರೆ ಸಂಚಾರ व सूचना के क्षेत्र में इंटरनेट का महत्व समझाइए. संचार व सूचना के क्षेत्र में इंटरनेट की उपयोगिता के बारे में लिखी. ಈ ತರ ಪ್ರಶ್ನೆ ಸ್ವರೂಪವನ್ನು ಚೇಂಜ್ ಮಾಡಬಹುದು. ಆದರೆ ಸಂಚಾರ ವ ಸೂಚನಾ ಮಕ್ಕಳು ಇದನ್ನು ನೀವು ಕಂಪಲ್ಸರಿಯಾಗಿ ನೆನಪಿಟ್ಕೊಂಡು ಬಿಡಿ. ಇನ್ನು ಮುಂದೆವರೆದು ಇನ್ನೊಂದು ಅಥವಾ ಪ್ರಶ್ನೆ, ಈ 2 ಪ್ರಶ್ನೆ ಆದರೂ ಕೇಳಬಹುದು. ಅಥವಾ ಯಾಕಂದ್ರೆ ಇಲ್ಲಿ ಯಾವ್ದು ಫಿಕ್ಸ್ ಕೇಳ್ತಾರೆ ಅನ್ನೋದು ಹೇಳಲಿಕ್ಕೆ ಬಹಳಷ್ಟು ಕಠಿಣವಿದೆ. ಸೊ ಅದಕ್ಕಾಗಿ ನಾನು ಏನು ಮಾಡಿದ್ದೀನಿ, ಈ 3 ಪ್ರಶ್ನೆಗಳನ್ನು ಇಟ್ಟಿದ್ದೀನಿ. 3 ಪ್ರಶ್ನೆಗಳ ಮಕ್ಕಳು ನೀವುಗಳು ಮಾಡಲೇಬೇಕು. ಇನ್ನೊಂದು ಅತಿ ಮುಖ್ಯವಾಗಿರುವಂಥದ್ದು ಅಂದರೆ ಇಂಟರ್ನೆಟ್ ಏಕ್ ವರದಾನ್ ಹೈ ಅಥವಾ ಇಂಟರ್ನೆಟ್ ಏಕ್ ಅಭಿಶಾಪ್ ಹೈ ಕೈಸೆ ಎನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಬಹುದು. ನಾವು ಈಗಿನವರೆಗೆ ಏನು ಮಾಡಿದ್ದೀವಿ, ವರದಾನದ ಬಗ್ಗೆ ನೋಡಿದ್ದೀವಿ. ಏನೆಲ್ಲ ಲಾಭಗಳು ಏನೆಲ್ಲ ಇದಾವೆ ಅನ್ನೋದನ್ನು ವರದಾನದಲ್ಲಿ ಬರಿಬೇಕು. ಅದೇ ಥರ ಯಾವೆಲ್ಲ ಹಾನಿಗಳಿದ್ದಾವೆ ಅದನ್ನು ಕೂಡ ಏನು ಮಾಡಬೇಕು, ಅಭಿಶಾಪದಲ್ಲಿ ಬರಿಬೇಕಾಗತ್ತೆ. ಸೊ ಹೀಗೆ ನಮಗೆ ಈ ವರ್ಷ ಏನು ಮಾಡ್ತಾರೆ ಅಂದರೆ 3 ಅಂಕ ಅಥವಾ 4 ಅಂಕಗಳು ಫಿಕ್ಸ್ ಆಗಿ ಮಕ್ಕಳೇ ಏನು ಬರ್ತವೆ, ಇಂಟರ್ನೆಟ್ ಕ್ರಾಂತಿ ಪಾಠದಿಂದ ಬರ್ತವೆ. ಸೊ ಇದನ್ನು ಬಹಳಷ್ಟು ಗಮನವಿಟ್ಟು ಪ್ರತಿಯೊಂದು ಅಂಶವನ್ನು ಕೂಡ ಮಾಡಬೇಕಾಗಿರುತ್ತೆ. ಯಾಕಂದರೆ ನಿಬಂಧನೂ ಕೂಡ ಇಂಟರ್ನೆಟ್ ಕ್ರಾಂತಿ ನಿಬಂಧನೂ ಕೂಡ ಇಂಟರ್ನೆಟ್ ಬಗ್ಗೆ ಬಹಳಷ್ಟು ಪ್ರತಿ ವರ್ಷ ಹಲವಾರು ವರ್ಷಗಳು ಏನು ಮಾಡಿದ್ದಾರೆ, ನಿಬಂಧ ಕೇಳಿದ್ದಾರೆ. ಒಂದು ಜನಸಂಖ್ಯಾ ಅಥವಾ ಇನ್ನೊಂದು ಇಂಟರ್ನೆಟ್ ಕ್ರಾಂತಿ, ಇದರ ಬಗ್ಗೆ ನಿಬಂಧ ಪ್ರತಿ ವರ್ಷ ಒಂದಾದರೂ ಫಿಕ್ಸ್ ಇದ್ದೇ ಇದೆ. ಸೊ ನಿಬಂಧಕ್ಕಾಗಿಯೂ ಕೂಡ ಈ ಒಂದು ಪಾಠ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ 5 ಸ್ಟಾರ್ ನಾವು ಈ ಒಂದು ಪಾಠಕ್ಕೆ ಕೊಡಬಹುದಾಗಿದೆ. 3 ರಿಂದ 4 ಅಂಕಗಳು ನಮಗೆ ಪಾಠದಿಂದ ಬಂದರೆ ಪ್ಲಸ್ 4 ಅಂಕಗಳು ನಮಗೆ ಅದರಿಂದ ಬರ್ತವೆ, ನಿಬಂಧದಿಂದ ಬರ್ತವೆ. ಸೊ ಮಕ್ಕಳೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವೆನಿಸಿದ್ದಲ್ಲಿ ಹಾಗೆ ಮುಂಬರುವಂಥ ಎಲ್ಲ ಪಾಠಗಳ ಬಗ್ಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಇಂಪಾರ್ಟೆಂಟ್ ಫಿಕ್ಸ್ ಬರುವಂತಹ ಪ್ರಶ್ನೆಗಳನ್ನು ಪಟ್ಟಿ ಮಾಡ್ತಾ ಇದ್ದೀವಿ. ಹಾಗೂ ಪ್ರಿವಿಯಸ್ ಇಯರ್ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು ಎನ್ನುವಂಥದ್ದನ್ನು ಕೂಡ ಪಟ್ಟಿ ಮಾಡ್ತಾ ಇದ್ದೀವಿ. ಸೊ ಮುಂಬರುವಂಥ ಪರೀಕ್ಷೆಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ತಾವುಗಳು ಚೆನ್ನಾಗಿ ಇದನ್ನು ಅಭ್ಯಾಸ ಮಾಡಿ ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಂಚಿಕೊಳ್ಳಿ, ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ, ಹಾಗೂ ಜಕಾರ್ ಅಕಾಡೆಮಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ನಾವು ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.